ಓಂ ಶಾಂತಿ. ಬಾಪ್ದಾದ ಮಧುಬನ್ ಮುರಳಿ 23/1/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮ್ಮ ಬಾಯಿಂದ ಸದಾ ಜ್ಞಾನರತ್ನಗಳೇ ಹೊರಬರುತ್ತಿರಬೇಕು. ನಿಮ್ಮ ಚೆಹರೆಯು ಸದಾ ಹರ್ಷಿತವಾಗಿರಬೇಕಾಗಿದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಜ್ಞಾನರತ್ನಗಳು ಅಂತ ಹೇಳ್ತಾರೆ ಬಾಬಾ. ಅಂದ್ರೇನು? ನಾವೇನು ಮಾಡಿದ್ವಿ, ಬಾಬನ ಮಡ್ಲಿಗೆ ಬರೋದಕ್ಕಿಂತ ಮುಂಚೆ ಕಲ್ಲಿನಂಥ ಮಾತುಗಳು, ನೋವು ಕೊಡುವಂಥ ಮಾತುಗಳು ಆಡಿ ದುಃಖ ಕೊಟ್ಟು ದುಃಖ ಪಡಿತಾ ದುಃಖದ ಸಾಗರದಲ್ಲಿ ಮುಳುಗಿದ್ವಿ. ಈಗ ಬಾಬಾ ನಮಗೆ ಅಂತಹ ಅಸುರಿ ಸಂಸ್ಕಾರಗಳನ್ನೆಲ್ಲ ತೆಗಿತಾ ಇದ್ದಾರೆ. ಆ ಸಂಸ್ಕಾರ ಹೋಗೋಕ್ಕೆ ಏನು ಮಾಡಬೇಕೀಗ? ನಾವು ಸದಾ ಇನ್ನೊಬ್ಬರಿಗೆ ಸುಖ ಕೊಡುವಂಥ ಮಾತುಗಳು, ಜ್ಞಾನರತ್ನಗಳನ್ನೇ ಮಾತಾಡಬೇಕು ಅಂತ ಹೇಳ್ತಾರೆ ಬಾಬಾ. ಮತ್ತೇನು ಹೇಳಿದರು? ಸದಾ ಹರ್ಷಿತವಾಗಿರಬೇಕು ಅಂದರೆ ಖುಷಿಯಾಗಿರಬೇಕು, ಖುಷಿನ ಹಂಚಬೇಕು ಅಂತ ಹೇಳ್ತಾರೆ ಬಾಬಾ. ಖುಷಿಗಿಂತ ಬೇರೆ ಔಷಧ ಇಲ್ಲ ಅಂತಾರೆ. ನಾವು ಖುಷಿಯಾಗಿದ್ದರೆ ಕಾಯಿಲೆಗಳು ತಾನಾಗೇ ವಾಸಿ ಆಗ್ತವೆ. ಆಮೇಲೆ ನಾವು ನಗದು ಕಲಿಬೇಕು ಫಸ್ಟು. ಫಾರಿನರ್ಸ್ ಮೌಂಟ್ ಆಬ್ನಲ್ಲಿ ಫಾರಿನರ್ಸ್ ಬರ್ತಾಯಿದ್ರು. ಕಲಿತ್ರೆ ನಾವು ಈ ಫಾರಿನರ್ಸ್ ನೋಡಿ ನಗದನ್ನೇ ಕಲಿಬೇಕು ನೋಡು ಅನ್ಕೊಂತಿದ್ವಿ. ಅಷ್ಟು ಖುಷಿಯಾಗಿ ನಗುತ್ತಾ ಪರಿಸ್ತಾ ಥರ ಹಾರ್ತಾಯಿದ್ರು. ನಾವು ಕೂಡ ಏನು ಮಾಡಬೇಕು? ಸದಾ ನಮ್ಮ ಚೆಹರೆ ಖುಷಿಯಾಗಿ ಇರಬೇಕು. ಪ್ರಶ್ನೆ: ಯಾವ ಮಕ್ಕಳು ಬ್ರಾಹ್ಮಣ ಜೀವನದಲ್ಲಿ ಜ್ಞಾನದ ಧಾರಣೆ ಮಾಡಿದ್ದಾರೆಯೋ ಅವರ ಲಕ್ಷಣಗಳೇನಾಗಿರುವುದು? ಉತ್ತರ: ಅವರ ಚಲನೆಯು ದೇವತೆಗಳ ತರಹ ಇರುತ್ತದೆ. ಅವರಲ್ಲಿ ದೈವಿ ಗುಣಗಳ ಧಾರಣೆಯಾಗಿರುವುದು. ನೋಡಿರಿ, ಈ ಮುರಳಿನ ಯಾವ ಥರ ಕೇಳಬೇಕು? ಒಂದು ಕನ್ನಡಿ. ನಾವು ಕನ್ನಡಿಯಲ್ಲಿ ನಮ್ಮ ಮುಖಕ್ಕೆ ನೋಡ್ಕೊಂಡಾಗ ಏನು ಸರಿಗಿಲ್ಲ, ಮೇಕಪ್ ಸರಿ ಮಾಡ್ಕೊತೀವಲ್ಲ, ಈಗ ಆತ್ಮನ ನೋಡ್ಕೋಬೇಕು ದಿವ್ಯ ಬುದ್ಧಿ ಅನ್ನೋ ಕನ್ನಡಿಯಲ್ಲಿ. ಬಾಬಾ ಹೇಳಿದ ಥರ ನಾನು ಎಷ್ಟು ಪರ್ಸೆಂಟೇಜ್ ಇದ್ದೀನಿ, ನಾನು ಇನ್ನೂ ಎಷ್ಟು ಪರಿವರ್ತನೆ ಆಗಬೇಕು, ಪರಿವರ್ತನೆ ಚೇಂಜ್, ಮೇಕಪ್ ಚೇಂಜ್ ಮಾಡ್ಕೊತೀವಲ್ಲ, ಅದೇ ರೀತಿ ಇಲ್ಲಿ ನಾವು ಪರಿವರ್ತನೆ ಮಾಡ್ಕೋಬೇಕು. ಏನು ಹೇಳಿದರು ಬಾಬಾ? ನಮ್ಮಲ್ಲಿ ಜ್ಞಾನ ಐತೆ ಅಂದರೆ ದೈವಿ ಗುಣಗಳು ಇರ್ತವೆ ಅಂತ ಹೇಳಿದರು. ಅವರಿಗೆ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡುವ ಅಭ್ಯಾಸವಿರುವುದು. ಅವರೆಂದೂ ಅಸುರಿ ಮತಗಳ ಮತ್ತು ಅರ್ಥಾತ್ ಕೊಳಕು ಮಾತುಗಳ ಮಂಥನ ಮಾಡುವುದಿಲ್ಲ. ಅವರ ಜೀವನದಿಂದ ಅವಹೇಳನ ಮಾಡುವುದು ಮತ್ತು ನಿಂದನೆ ಮಾಡುವುದು ನಿಂತು ಹೋಗುತ್ತದೆ. ಅವರ ಮುಖವು ಸದಾ ಹರ್ಷಿತವಾಗಿ ಇರುತ್ತದೆ. ಅಂದರೆ ಬಾಬಾ ಜ್ಞಾನದ ತಿಳಿಸಿರ್ತಾರಲ್ಲ, ಮಕ್ಕಳೇ ನೀವು ಈ ರೀತಿ ಮಾಡಬೇಡ್ರಿ ಅಂತ. ಯಾರು ಜ್ಞಾನ ಧಾರಣೆ ಆಗಿರ್ತದೋ ಅವರು ಜ್ಞಾನದಂತೆ ನಡೀತಾ ಇರ್ತಾರೆ. ಓಂ ಶಾಂತಿ. ತಂದೆಯು ಜ್ಞಾನ ಮತ್ತು ಭಕ್ತಿಯ ಮೇಲೆ ತಿಳಿಸುತ್ತಾರೆ. ಇದಂತೂ ಮಕ್ಕಳಿಗೆ ಅರ್ಥವಾಗಿದೆ. ಭಕ್ತಿಯಿಂದ ಸದ್ಗತಿಯಾಗುವುದಿಲ್ಲ ಮತ್ತು ಸತ್ಯಯುಗದಲ್ಲಿ ಭಕ್ತಿ ಇರುವುದಿಲ್ಲ. ಜ್ಞಾನವು ಸತ್ಯಯುಗದಲ್ಲಿ ಸಿಗುವುದಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ? ಜ್ಞಾನ ಎಲ್ಲಿ ಸಿಗ್ತತೆ? ಸಂಗಮ ಯುಗದಲ್ಲಿ ಸಿಗ್ತತೆ. ಅಲ್ಲಿ ಸತ್ಯಯುಗದಲ್ಲಿ ಸ್ವರೂಪರಾಗಿ ಇರ್ತೀವಿ. ಬಾಬಾ ಏನು ಅಂದರೆ MBBS ಓದೋದು ಯಾವಾಗ? ಕಾಲೇಜ್ನಲ್ಲಿ. ಆ ಆಸ್ಪತ್ರೆಗೇನು ಅಲ್ಲಿ ಅದೇನು ಕಲ್ತಿರ್ತಾರೋ ಅದನ್ನು ಮಾಡ್ತಿರ್ತಾರೆ. ಅದರಂಗೆ ಬಾಬಾ ಏನಂತಾರೆ, ಮುರಳಿಯಲ್ಲಿ ಜಾದು ಎಂದು ಗಾಯನ ಇದೆಯಲ್ಲವೇ? ಅಂದ ಮೇಲೆ ಅವಶ್ಯವಾಗಿ ಯಾವುದೇ ಜಾದು ಇರಬೇಕಲ್ಲವೇ? ಕೇವಲ ಮುರಳಿಯನ್ನು ನುಡಿಸುವುದನ್ನು ಸಾಮಾನ್ಯ ಕಾಡು ಜನರು ಸಹ ನುಡಿಸುತ್ತಿರುತ್ತಾರೆ. ಆದರೆ ಈ ಮುರಳಿಯಲ್ಲಿ ಜ್ಞಾನದ ಜಾದು ಇದೆ. ಅಜ್ಞಾನಕ್ಕೆ ಜಾದು ಎಂದು ಹೇಳಲಾಗುವುದಿಲ್ಲ, ಮುರಳಿಗೆ ಜಾದುವೆಂದು ಹೇಳುತ್ತಾರೆ. ಯಾಕೆ? ಈ ಜ್ಞಾನ ಮುರಳಿಯಿಂದ ನಾವು ಕವಡೆ ಸಮಾನ ಇದ್ದರೂ ವಜ್ರ ಸಮಾನ ದೇವತೆಗಳಾಗ್ತೀವಿ. ಬಾಬಾ ಏನಂತಾರೆ? ಅಜ್ಞಾನಕ್ಕೆ ಜಾದು ಎಂದು ಹೇಳುವುದಿಲ್ಲ. ಜ್ಞಾನದಿಂದ ಮನುಷ್ಯರಿಂದ ದೇವತೆಗಳಾಗುತ್ತೀರಿ. ಸತ್ಯಯುಗದಲ್ಲಿದ್ದಾಗ ಈ ಜ್ಞಾನದ ಆಸ್ತಿ ಇರುತ್ತದೆ. ಅಲ್ಲಿ ಭಕ್ತಿ ಇರುವುದಿಲ್ಲ. ದ್ವಾಪರದಿಂದ ಭಕ್ತಿಯು ಆರಂಭವಾಗುತ್ತದೆ. ಆಗ ದೇವತೆಗಳಿಂದ ಮನುಷ್ಯರಾಗಿ ಬಿಡುತ್ತಾರೆ. ನೋಡಿರಿ, ಭಕ್ತಿ ಶುರುವಾಗತ್ತಲೇ ಮನುಷ್ಯರಾಗ್ತೀರಿ ಅಂದರು ಬಾಬಾ. ಯಾಕೆ? ಅಲ್ಲಿ ತಂದೆಯ ಕೂಗು, ನಮ್ಮ ಕೂಗು ಭಗವಂತನಿಗೆ ಮುಟ್ಟಲಿಲ್ಲ, ನಮಗೆ ದೈವಿ ಗುಣಗಳು ಸಿಗಲಿಲ್ಲ. ಏನಾಗ್ತಾ ಹೋಯಿತು? ಮನುಷ್ಯರಾಗ್ತಾ ಹೋದ್ವಿ. ಮನುಷ್ಯರಿಗೆ ವಿಕಾರಿಗಳು, ದೇವತೆಗಳಿಗೆ ನಿರ್ವಿಕಾರಿಗಳು ಎಂದು ಹೇಳಲಾಗುತ್ತದೆ. ದೇವತೆಗಳ ಸೃಷ್ಟಿಯು ಪವಿತ್ರ ಪ್ರಪಂಚವೆಂದು ಹೇಳಲಾಗುತ್ತದೆ. ನೀವೀಗ ದೇವತೆಗಳಾಗುತ್ತಿದ್ದೀರಿ. ಜ್ಞಾನವೆಂದು ಯಾವುದಕ್ಕೆ ಹೇಳಲಾಗುತ್ತದೆ?
ಮೊದಲನೇದಾಗಿ ಸ್ವಯಂನ ಹಾಗೂ ತಂದೆಯ ಪರಿಚಯ ಮತ್ತು ಸೃಷ್ಟಿಯ ಆದಿ ಮಧ್ಯದ ಅಂತ್ಯದ ತಿಳುವಳಿಕೆ ಜ್ಞಾನವನ್ನು ಹೇಳಲಾಗುವುದು. ಅಂದರೆ ತಂದೆ ಎಂಥ ಜಗತ್ತನ್ನು ಸ್ಥಾಪನೆ ಮಾಡ್ತಾರೆ, ಅವರು ಸ್ಥಾಪನೆ ಮಾಡಿದಾಗ ಹೆಂಗಿತ್ತು, ನಾವು ಅಜ್ಞಾನದಲ್ಲಿ ಬಂದಾಗ ಹೆಂಗಾಯಿತು ಜಗತ್ತು, ಇದೆಲ್ಲ ಜ್ಞಾನ. ಮತ್ತು ಆ ಜಗತ್ತಿಗೆ ಹೋಗ್ಬೇಕು ಅಂದರೆ ನಾವೇನು ಮಾಡಬೇಕು, ಇದೆಲ್ಲ ಜ್ಞಾನನ ತಿಳ್ಕೋಬೇಕೀಗ ನಾವು. ಬಾಬಾ ಏನಂತಾರೆ, ಜ್ಞಾನದಿಂದ ಸದ್ಗತಿ ಆಗುತ್ತದೆ, ನಂತರ ಭಕ್ತಿ ಆರಂಭವಾಗುತ್ತದೆ ಎಂದರೆ ಇಳಿಯುವ ಕಲೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ಭಕ್ತಿಗೆ ರಾತ್ರಿ ಎಂತಲೂ ಜ್ಞಾನಕ್ಕೆ ದಿನವೆಂತಲೂ ಹೇಳಲಾಗುತ್ತದೆ. ಇದು ಯಾರ ಬುದ್ಧಿಯಲ್ಲಾದರೂ ಕುಳಿತುಕೊಳ್ಳುತ್ತದೆ, ಆದರೆ ದೈವಿ ಗುಣಗಳನ್ನು ಧಾರಣೆ ಮಾಡುವುದಿಲ್ಲ. ದೈವಿ ಗುಣಗಳು ಇದ್ದಿದ್ದೇ ಆದರೆ ಜ್ಞಾನ ಧಾರಣೆಯಾಗಿದೆ ಎಂದು ತಿಳಿದುಕೊಳ್ಳಲಾಗುವುದು. ಏನು ಹೇಳಿದರು ಬಾಬಾ? ಈಗ ಬರೀ ಮುರಳಿ ಕೇಳೋಕ್ಕಲ್ಲ ಇರೋದು, ಇದು ಜ್ಞಾನ ಸ್ವರೂಪರಾಗಬೇಕು, ದೈವಿ ಗುಣಗಳನ್ನು ತುಂಬ್ಕೋಬೇಕು. ಬಾಬಾ ಏನಂತಾರೆ, ಜ್ಞಾನದ ಧಾರಣೆ ಇರುವವರ ಚಲನೆಯು ದೇವತೆಗಳ ಥರ ಇರುತ್ತದೆ, ಕಡಿಮೆ ಧಾರಣೆ ಇರುವವರ ಚಲನೆಯು ಬೆರಕೆ ಇರುತ್ತದೆ. ಧಾರಣೆ ಇಲ್ಲವೆಂದರೆ ಅವರು ಮಕ್ಕಳೇ ಅಲ್ಲ. ಆ ಮನುಷ್ಯರು ತಂದೆಗೆ ಎಷ್ಟೊಂದು ನಿಂದನೆ ಮಾಡುತ್ತಾರೆ. ಬ್ರಾಹ್ಮಣ ಕುಲದಲ್ಲಿ ಬಂದ ಮೇಲೆ ಅವಹೇಳನ ನಿಂದನೆ ಮಾಡುವುದು ನಿಂತು ಹೋಗುತ್ತದೆ. ನಿಮಗೆ ಜ್ಞಾನ ಸಿಗುತ್ತದೆ. ಅದರ ಮೇಲೆ ತನ್ನ ವಿಚಾರ ಸಾಗರ ಮಂಥನ ಮಾಡುವುದರಿಂದ ಅಮೃತ ಸಿಗುವುದು. ಏನು ಹೇಳಿದರು ಬಾಬಾ? ಹಾಲಿರ್ತವೆ, ಅದನ್ನು ಹೆಪ್ಪಾಕಿ ಕಡ್ದಾಗ ಬೆಣ್ಣೆ, ಕಾಸಿದಾಗ ತುಪ್ಪ. ಅದರಂತೆ ವಿಚಾರ ಸಾಗರ ಮಂಥನ ಮಾಡಿದಷ್ಟು ಅಮೃತ ಸಿಗ್ತತೆ ಅಂತ ಹೇಳ್ತಾರೆ ಬಾಬಾ. ವಿಚಾರ ಸಾಗರ ಮಂಥನವೇ ಮಾಡಲಿಲ್ಲವೆಂದರೆ ಇನ್ಯಾವ ಮಂಥನವಾಗುವುದು? ಅಸುರಿ ವಿಚಾರ, ಅದರಿಂದ ಕೆಸರೇ ಹೊರಬರುವುದು. ನೀವೀಗ ಈಶ್ವರೀಯ ವಿದ್ಯಾರ್ಥಿಗಳಾಗಿದ್ದೀರಿ. ನಿಮಗೆ ತಿಳಿದಿದೆ, ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯನ್ನು ಓದುತ್ತಿದ್ದೇವೆ. ದೇವತೆಗಳು ಈ ವಿದ್ಯೆಯನ್ನು ಓದುವುದಿಲ್ಲ. ದೇವತೆಗಳಿಗೆಂದು ಜ್ಞಾನಸಾಗರರೆಂದು ಹೇಳಲಾಗುವುದಿಲ್ಲ. ಒಬ್ಬ ತಂದೆಗೆ ಜ್ಞಾನಸಾಗರನೆಂದು ಹೇಳಲಾಗುತ್ತದೆ. ದೈವಿ ಗುಣಗಳು ಸಹ ಜ್ಞಾನದಿಂದಲೇ ಧಾರಣೆಯಾಗುತ್ತವೆ. ಈ ಜ್ಞಾನವಂತೂ ನೀವು ಮಕ್ಕಳಿಗೆ ಈಗ ಸಿಗುತ್ತಿದೆ. ಇದು ಸತ್ಯಯುಗದಲ್ಲಿರುವುದಿಲ್ಲ. ದೇವತೆಗಳಲ್ಲಿ ದೈವಿ ಗುಣಗಳಿವೆ. ಸರ್ವಗುಣ ಸಂಪನ್ನರು ಎಂದು ನೀವು ಅವರ ಮಹಿಮೆ ಮಾಡುತ್ತೀರಿ. ಅಂದ ಮೇಲೆ ನೀವೀಗ ಈ ರೀತಿಯಾಗಬೇಕಾಗಿದೆ. ತಮ್ಮೊಂದಿಗೆ ಕೇಳಿಕೊಳ್ಳಿ, ನಮ್ಮಲ್ಲಿ ಎಲ್ಲ ದೈವಿ ಗುಣಗಳಿವೆಯೇ ಅಥವಾ ಯಾವುದಾದರೂ ಅಸುರಿ ಗುಣವಿದೆಯೇ? ಒಂದು ವೇಳೆ ಅಸುರಿ ಅವಗುಣವಿದ್ದರೆ ಅದನ್ನು ತೆಗೆದುಹಾಕಬೇಕು. ಆಗಲೇ ದೇವತೆ ಎಂದು ಹೇಳಲಾಗುವುದು. ಇಲ್ಲದಿದ್ದರೆ ಕಡಿಮೆ ದರ್ಜೆಯನ್ನು ಪಡೆಯುತ್ತೀರಿ. ಈಗ ನೀವು ಮಕ್ಕಳು ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೀರಿ. ಬಹಳ ಒಳ್ಳೊಳ್ಳೆಯ ಮಾತುಗಳನ್ನು ತಿಳಿಸುತ್ತೀರಿ. ಇದಕ್ಕೆ ಪುರುಷೋತ್ತಮ ಸಂಗಮ ಯುಗವೆಂದು ಹೇಳಲಾಗುತ್ತದೆ. ಯಾವಾಗ ನೀವು ಪುರುಷೋತ್ತಮರಾಗುತ್ತಿದ್ದೀರಿ ಅಂದ ಮೇಲೆ ವಾತಾವರಣವು ಸಹ ಬಹಳ ಚೆನ್ನಾಗಿ ಇರಬೇಕು. ಚೀಚಿ ಮಾತು ಹೊರಬರಬಾರದು. ಇಲ್ಲವೆಂದರೆ ಇವರು ಕಡಿಮೆ ದರ್ಜೆಯವರೆಂದು ಹೇಳಲಾಗುತ್ತದೆ. ಬಾಬಾ ಏನಂತಾರೆ, ವಾತಾವರಣವೂ ಸರಿ ಇರಬೇಕು ಅಂತಾರೆ. ಅಂದರೆ ನಾವು ಇರೋ ಸ್ಥಾನನ ಮೊದಲು ಪಾಸಿಟಿವ್ ಶಕ್ತಿಯಿಂದ ಭರ್ಪೂರು ಮಾಡ್ಕೋಬೇಕು. ಅಂದರೆ ನಮ್ಮ ಜೊತೆ ನಮ್ಮ ಸಂಬಂಧ ಸಂಪರ್ಕದಲ್ಲಿರೋರಿಗೆ ಸ್ನೇಹ ಪ್ರೀತಿ ಕೊಡ್ತಾ ಅಲ್ಲಿ ಖುಷಿಯ ವಾತಾವರಣ ಇರಬೇಕು. ಯಾಕೆ ಅಂದರೆ ನಾವು ಅವರಿಗೆ ತೊಂದರೆ ಕೊಡ್ತೀವಿ, ಬೇಜಾರು ಮಾಡ್ತೀವಿ ಅಂದರೆ ಅವರಿಂದ ಏನು ಬರ್ತಾ ಇರ್ತತೆ, ಇವರು ಓಂ ಶಾಂತಿಗೆ ಹೋಗಿ ಇದನ್ನೇ ಕಲ್ತಾರೇನೋ, ನಾವು ಯೋಗಕ್ಕೆ ಕುಂತ್ರೂ ಅವರು ನಮ್ಮ ಮೇಲೆ ಏನೋ ಒಂದು ನೆಗೆಟಿವ್, ಒಂದು ಕ್ಲಾಸಿಗೆ ಹೋಗ್ತಾಯಿದ್ರು ನಮ್ಮ ಮೇಲೆ ನೆಗೆಟಿವ್ ಆಗ್ತಾನೆ ಇರ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ನಮಗೆ ಪ್ರೀತಿ ಇದೆ ಎಲ್ಲರ ಮೇಲೆ, ಆದರೆ ಪ್ರೀತಿ ಇದೆ ಅಂತ ಅವ್ರಿಗೇನು ಮುತ್ತು ಕೊಟ್ಕೊಂತ ಇರೋಕ್ಕಾಗಲ್ಲ. ನಮ್ಮ ಕೈಗಳು ಎರಡು ಕೆಲಸನೇ ಪ್ರೀತಿ. ನಾವು ಅವರಿಗೆ ಕೆಲಸಗಳಲ್ಲಿ ಸಹಯೋಗಿ ಆದಾಗ ಅವರಿಂದ ಸ್ನೇಹ ಪ್ರೀತಿ ಸಿಗ್ತತೆ, ಅವರಿಂದ ಆಶೀರ್ವಾದ ಸಿಗ್ತತೆ. ಇವರು ಓಂ ಶಾಂತಿಗೆ ಹೋಗೋದಕ್ಕೆ ಎಷ್ಟು ಚೆನ್ನಾಗಿದ್ದಾರಪ್ಪ ಅನ್ನೋ ಆಶೀರ್ವಾದ ಅಲ್ಲಿ ಪಾಸಿಟಿವ್ ಶಕ್ತಿ ತುಂಬಿ ಏನಿರ್ತತೆ, ನಮಗೆ ವಿಘ್ನ ಇರಲ್ಲ, ನಿರ್ವಿಘ್ನತೆಯಿಂದ ಪುರುಷಾರ್ಥ ನಡೀತಾ ಇರ್ತತೆ. ಈ ಥರ ಬಾಬನ ಜ್ಞಾನದಿಂದ ಮೊದಲು ನಮ್ಮ ವಾತಾವರಣನ ಚೆನ್ನಾಗಿಟ್ಕೋಬೇಕು. ನಮ್ಮ ಮನೆಯೇ ಸೇವಾ ಕೇಂದ್ರ ಮಧುಬನ ಆಗಬೇಕು.
ನಮ್ಮ ವೈಬ್ರೇಷನ್ಗಳು ಹರಡಿ ಚೀಚಿ ಮಾತು ಹೊರಬರಬಾರದು, ಇಲ್ಲವೆಂದರೆ ಇವರು ಕಡಿಮೆ ದರ್ಜೆಯವರೆಂದು ಹೇಳಲಾಗುವುದು. ವಾತಾವರಣದಿಂದ ಕೂಡಲೇ ಅರ್ಥವಾಗಿ ಬಿಡುತ್ತದೆ. ನಿಮ್ಮ ಮುಖವು ಸದಾ ಹರ್ಷಿತವಾಗಿರಬೇಕು, ಇಲ್ಲದಿದ್ದರೆ ಅವರಲ್ಲಿ ಜ್ಞಾನವಿದೆ ಎಂದು ಹೇಳಲಾಗುವುದಿಲ್ಲ. ನೋಡಿರಿ, ನಿಮ್ಮ ವಾತಾವರಣ ನಿಮ್ಮ ಮನೆಗೆ ಹೆಂಗಿದೆ ಅದ್ರ ಮೇಲೆ ಅಷ್ಟು ನಿಮ್ಮ ಪುರುಷಾರ್ಥ ಆಗೈತೆ ಅಂತ ಅರ್ಥ. ಬಾಬಾ ಏನಂತಾರೆ, ಬಾಯಿಂದ ಸದಾ ರತ್ನಗಳೇ ಹೊರಬರಲಿ. ಈ ಲಕ್ಷ್ಮೀನಾರಾಯಣರನ್ನು ನೋಡಿ ಎಷ್ಟು ಹರ್ಷಿತಮುಖಿಯಾಗಿದ್ದಾರೆ. ಇವರ ಆತ್ಮವು ಜ್ಞಾನ ರತ್ನಗಳ ಧಾರಣೆ ಮಾಡಿತ್ತು. ಮುಖದಿಂದ ನೋಡಿ ಎಷ್ಟು ಹರ್ಷಿತವಾಗಿದ್ದಾರೆ. ಇವರ ಆತ್ಮವು ಜ್ಞಾನ ರತ್ನಗಳ ಧಾರಣೆ ಮಾಡಿತ್ತು. ಮುಖದಿಂದ ಸದಾ ಜ್ಞಾನ ರತ್ನಗಳೇ ಬರುತ್ತವೆ. ರತ್ನಗಳನ್ನೇ ಕೇಳುತ್ತಾ ಕೇಳುತ್ತಾ ಎಷ್ಟೊಂದು ಖುಷಿ ಇರುತ್ತದೆ. ಯಾವುದೆಲ್ಲ ಜ್ಞಾನ ರತ್ನಗಳನ್ನು ನೀವು ತೆಗೆದುಕೊಳ್ಳುತ್ತೀರೋ ಇವೆಲ್ಲವೂ ಮತ್ತೆ ವಜ್ರಗಳಾಗಿ ಬಿಡುತ್ತವೆ. ನವರತ್ನಗಳ ಮಾಲೆಯು ಯಾವುದೇ ವಜ್ರ ವೈಡೂರ್ಯಗಳದ್ದಲ್ಲ. ಬಾಬಾ ಇಲ್ಲೇನು ಹೇಳಿದರು, ನೀವು ಧ್ಯಾನದಂತೆ ನಡೆದಷ್ಟು ಹರ್ಷಿತಮುಖಿಯಾಗಿರ್ತೀರಿ ಅಂದರು. ಅಂದರೆ ಜ್ಞಾನ ಅಂದ್ರೇ ಪಾಸಿಟಿವ್ ಶಕ್ತಿ. ಅಲ್ಲಿ ಹಗುರತೆಯಿಂದ ಹಾರ್ತಾ ಇರ್ತೀವಿ, ಖುಷಿಯಿಂದ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇದು ಜ್ಞಾನ ರತ್ನಗಳ ಮಾಲೆಯಾಗಿದೆ. ಇದಕ್ಕಾಗಿ ಮನುಷ್ಯರು ಆ ಸ್ಥೂಲವಾದ ರತ್ನಗಳೆಂದು ತಿಳಿದು ಉಂಗುರವನ್ನು ಧರಿಸುತ್ತಾರೆ. ಈ ಜ್ಞಾನ ರತ್ನಗಳ ಮಾಲೆಯು ಪುರುಷೋತ್ತಮ ಸಂಗಮಯುಗದಲ್ಲಿಯೇ ಬೀಳುತ್ತದೆ. ಈ ರತ್ನಗಳೇ ನಿಮ್ಮನ್ನು ಭವಿಷ್ಯ 21 ಜನ್ಮಗಳಿಗಾಗಿ ಸಂಪನ್ನರನ್ನಾಗಿ ಮಾಡುತ್ತವೆ. ಇದನ್ನು ಯಾರಿಗೂ ಲೂಟಿ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ನೀವು ಸ್ಥೂಲ ವಜ್ರ ರತ್ನಗಳನ್ನು ಧರಿಸಿದ್ದೇ ಆದರೆ ಕೂಡಲೇ ಲೂಟಿ ಮಾಡಿಕೊಂಡು ಹೋಗುವರು. ಅಂದಾಗ ತಮ್ಮನ್ನು ಬಹಳ ಬಹಳ ಬುದ್ಧಿವಂತರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಅಂದರೆ ಬಾಬಾ ಇಲ್ಲೇನು ಹೇಳ್ತಾರೆ, ಆ ನಕಲಿ ವಜ್ರ ವೈಡೂರ್ಯಗಳ ಸಂಪಾದನೆ ಕಡೆ ಬುದ್ಧಿ ಕೊಡಬೇಡ್ರಿ. ಅದು ಎಷ್ಟೊತ್ತಿದ್ರೂ ನಮಗೆ ದುಃಖ ಕೊಡುವಂಥದ್ದು. ಲೂಟಿ ಆಗ್ಬೋದು, ಕಳ್ತನ ಆಗ್ಬೋದು, ದುಃಖ ಕೊಡ್ತತೆ. ಆದರೆ ಈ ಜ್ಞಾನ ರತ್ನಗಳು ಮತ್ತು ಜನ್ಮಾಂತರ ಸುಖ ಕೊಡುವಂಥವು. ಅದಕ್ಕೆ ಈ ಅವಿನಾಶಿ ಜ್ಞಾನ ರತ್ನಗಳ ಸಂಪಾದನೆ ಕಡೆ ಬುದ್ಧಿ ಕೊಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಸುರಿ ಗುಣಗಳನ್ನು ಈಗ ತೆಗೆಯಬೇಕಾಗಿದೆ. ಅಸುರಿ ಅವಗುಣಗಳಿಂದಲೇ ಚೆಹರೆಯು ಬದಲಾಗಿ ಬಿಡುತ್ತದೆ. ಕ್ರೋಧದಲ್ಲಿ ಚೆಹರೆಯು ಬಹಳ ಕೆಂಪಗಿನ ತಾಮ್ರದಂತಾಗಿ ಬಿಡುತ್ತದೆ. ಕಾಮ ವಿಕಾರದವರು ಕಪ್ಪಾಗಿ ಬಿಡುತ್ತಾರೆ. ಅಂದಾಗ ಪ್ರತಿಯೊಂದು ಮಾತಿನಲ್ಲಿ ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕು. ಈ ವಿದ್ಯೆಯು ಬಹಳ ಧನ ಪಡೆಯುವಂಥದ್ದಾಗಿದೆ. ಆ ವಿದ್ಯೆಯೇನು ರತ್ನಗಳಲ್ಲ. ಭಲೆ ಜ್ಞಾನವನ್ನು ಓದಿ ದೊಡ್ಡ ಪದವಿಯನ್ನು ಪಡೆಯಬಹುದು. ಅಂದಾಗ ವಿದ್ಯೆಯು ಕೆಲಸಕ್ಕೆ ಬಂದಿತ್ತೇ ಹೊರತು ಹಣವಲ್ಲ. ವಿದ್ಯೆಯೇ ಧನವಾಗಿದೆ, ಅದು ಹದ್ದಿನ ಧನ. ಬಾಬಾ ಏನು ಹೇಳಿದರು, ವಿದ್ಯೆಯಿಂದಲೇ ಸಂಪತ್ತು ಸಿಗ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದು ಭಗವಂತನ ಮಡಿಲಿನಲ್ಲಿ ನಾವು ಪಡೆಯುವುದು. ಇದು ಬೇಹದ್ದಿನ ಧನವಾಗಿದೆ. ಎರಡೂ ವಿದ್ಯೆಯಾಗಿದೆ. ಅದು ಬಾಬನ ಮಡಿಲಲ್ಲಿ ಆತ್ಮಿಕ ವಿದ್ಯೆ, ಕಲಿಯುಗದಲ್ಲಿ ಕಲಿತಾ ಇದ್ದು ದೇಹದ ವಿದ್ಯೆ, ದೇಹದ ಸಂಪಾದನೆಗೆ. ಅದು ಅಲ್ಪ ಸುಖ ಕೊಡೋದು. ಬಾಬಾ ಏನು ಹೇಳ್ತಾ ಇದ್ದಾರೆ, ನೀವೀಗ ತಿಳಿದುಕೊಳ್ಳುತ್ತಿದ್ದೀರಿ, ತಂದೆಯು ನಮಗೆ ಓದಿಸಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಅದು ಒಂದು ಜನ್ಮಕ್ಕಾಗಿ ಕಲಿಯುಗದ ವಿದ್ಯೆ, ಅಲ್ಪಕಾಲ ಕ್ಷಣಭಂಗುರ ವಿದ್ಯೆಯಾಗಿದೆ. ಮತ್ತು ಇನ್ನೊಂದು ಜನ್ಮದಲ್ಲಿ ಹೊಸದಾಗಿ ಓದಬೇಕಾಗುತ್ತದೆ. ಅಲ್ಲಿ ಧನಕ್ಕಾಗಿ ವಿದ್ಯೆಯ ಅವಶ್ಯಕತೆ ಇರುವುದಿಲ್ಲ. ಸತ್ಯಯುಗದಲ್ಲಂತೂ ಈಗ ಪುರುಷಾರ್ಥದಿಂದ ಅಪಾರ ಧನವು ಸಿಕ್ಕಿಬಿಡುತ್ತದೆ. ಹೆಂಗೆ ಅಂದರೆ ನಾವು ದೈವಶಕ್ತಿ ತುಂಬ್ಕೊಳ್ಳಂಗಲ್ಲ. ನಾವು ಮತ್ತು ನಮ್ಮ ಪಾದದ ಮೂಲಕ ದೈವಶಕ್ತಿ ಪ್ರಕೃತಿಗೆಲ್ಲ ಹರಡ್ತದೆ. ಭೂಮಿಯಲ್ಲಿ ಇದು ಗುಡಿಯಲ್ಲಿ ಏನು ಇಟ್ಟಿರ್ತಾರೆ, ಪಾದ. ಯಾಕೆ? ನಾವು ತಂದೆಯಿಂದ ಪಡೆದ ದೈವಶಕ್ತಿ ನಮ್ಮ ಪಾದದ ಮೂಲಕ ಭೂಮಿಗೆ ಹರಿತಾ ಇರ್ತದೆ. ಮತ್ತು ಇವಾಗ ಅಂಗಡಿಗಳಲ್ಲಿ ಏನು ಮಾಡ್ತೀವಿ, ಕೊಟ್ಟರೆ ಅವ್ರು ಏನಾದರೂ ವಸ್ತುಗಳನ್ನ ಕೊಡ್ತಾರೆ. ಈಗ ನಾವು ಭೂಮಿಗೆ ದೈವಶಕ್ತಿ ತುಂಬಿವಿ ಅಂದರೆ ಅದು ಈ ಕಲಿಯುಗದ ಪಾಪದವ್ರನ್ನ ಹೊತ್ತು ಭಾರ ಆಗಿಬಿಟ್ಟತ್ತೆ. ಈಗ ನಾವು ಶಾಂತಿಯ ಶಕ್ತಿ ತುಂಬಿದಂಗೆಲ್ಲ ಆಶೀರ್ವಾದ ಮಾಡ್ತತೆ. ಮತ್ತು ಜನ್ಮ ನಮಗೆ ಸಂಪತ್ತು ಕೊಡ್ತದೆ. ಈಗ ನೋಡಿರಿ, ಎಲ್ಲ ರಾಜರು ಆಳಿದರು. ಕೃಷ್ಣದೇವರಾಯ ಆಳುವಾಗೆ ಯಾಕೆ ಮುತ್ತು ರತ್ನದಲ್ಲಿ ಆಳಿದ್ರು, ಮುತ್ತು ರತ್ನ ಬಂಗಾರನ ಆಳಿದ್ರು. ಅದು ಆತ್ಮ ಸಂಗಮ ಯುಗದಲ್ಲಿ
ಪ್ರಕೃತಿಗೆ ಆತ್ಮಗಳಿಗೆಲ್ಲ ಸೇವೆ ಮಾಡಿರ್ತತೆ. ಅದು ರಾಜ ಆದಾಗ ಎಲ್ಲರಿಂದ ಸಹಯೋಗ ಸಿಗ್ತತೆ ಪ್ರಕೃತಿಯಿಂದನೂ. ಆಗ ಅದು ದೊಡ್ಡ ಹೆಸರುವಾಸಿ ಪ್ರಖ್ಯಾತ ಸುಪ್ರಸಿದ್ಧ ರಾಜ ಆಗ್ತತೆ. ಹಾಗೆ ಅಂದರೆ ಎಲ್ಲದಕ್ಕೆ ಆಧಾರ ಈ ಪುರುಷಾರ್ಥ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈ ಧನವು ಅವಿನಾಶಿಯಾಗಿ ಬಿಡುತ್ತದೆ. ದೇವತೆಗಳ ಬಳಿ ಬಹಳ ಹಣವಿತ್ತು. ನಂತರ ಭಕ್ತಿ ಮಾರ್ಗದಲ್ಲಿ ಅರ್ಥಾತ್ ರಾವಣ ರಾಜ್ಯದಲ್ಲಿ ಬಂದಾಗಲೂ ಎಷ್ಟು ಹಣವಿತ್ತು. ಎಷ್ಟೊಂದು ಮಂದಿರಗಳನ್ನು ಕಟ್ಟಿಸಿದ್ದಾರೆ. ನಂತರ ಮುಸಲ್ಮಾನರು ಮೊದಲಾದವರು ಬಂದು ಹಣವನ್ನು ಲೂಟಿ ಮಾಡಿದರು. ಎಷ್ಟೊಂದು ಧನವಂತರಾಗಿದ್ದಿರಿ. ಇಂದಿನ ವಿದ್ಯೆಯಿಂದ ಯಾರೂ ಅಷ್ಟು ಹಣವಂತರಾಗಲು ಸಾಧ್ಯವಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಿ, ನಾವು ಇಷ್ಟು ಶ್ರೇಷ್ಠ ವಿದ್ಯೆಯನ್ನು ಓದುತ್ತೇವೆ, ಯಾವುದರಿಂದ ಈ ದೇವಿ ದೇವತೆಗಳಾಗುತ್ತೇವೆ ಅಂದಾಗ ವಿದ್ಯೆಯಿಂದ ನೋಡಿ ಮನುಷ್ಯರು ಏನಾಗಿ ಬಿಡುತ್ತಾರೆ, ಬಡವರಿಂದ ಸಾಹುಕಾರರಾಗಿ ಬಿಡುತ್ತಾರೆ. ಈಗ ಭಾರತವು ಸಹ ಎಷ್ಟೊಂದು ಬಡ ದೇಶವಾಗಿದೆ. ಸಾಹುಕಾರರಿಗಂತೂ ಬಿಡುವೇ ಇಲ್ಲ. ನಾನು ಇಂಥವನಾಗಿದ್ದೇನೆಂದು ತನ್ನ ಅಹಂಕಾರವಿರುತ್ತದೆ. ಆದರೆ ಇದರಲ್ಲಿ ಅಹಂಕಾರ ಇತ್ಯಾದಿಗಳನ್ನು ಕಳೆಯಬೇಕು. ನಾವು ಆತ್ಮರಾಗಿದ್ದೇವೆ. ಆತ್ಮದ ಬಳಿಯಂತೂ ಹಣ, ಅಧಿಕಾರ, ವಜ್ರಗಳೇನೂ ಇಲ್ಲ. ದೇಹ ಸಹಿತ ಎಲ್ಲ ಸಂಬಂಧಗಳನ್ನು ಬಿಡಿ ಎಂದು ತಂದೆಯು ಹೇಳುತ್ತಾರೆ. ಏನು ಸಂಬಂಧಗಳನ್ನು ಬಿಡಿ ಅಂದರೆ ದೇಹದಿಂದ ಬಿಟ್ಟು ಸನ್ಯಾಸಿಗಳಾಗೋದಲ್ಲ, ಬುದ್ಧಿಯಿಂದ ಮೋಹನ ತೆಗಿಬೇಕು. ಮೋಹ ನಾವು ಆ ಸಂಬಂಧಗಳಲ್ಲೇ ಇತ್ತಂದರೆ ಬಾಬನಲ್ಲಿರಲ್ಲ. ಬಾಬನಲ್ಲಿ ನಾವು ಮೋಹ ಇಟ್ವಿ, ಪ್ರೀತಿ ಇಟ್ವಿ ಅಂದರೆ ಈ ಒಂದು ಜನ್ಮದ ಸಂಸಾರ ಅಲ್ಲ, 84 ಜನ್ಮದ ಸಂಸಾರ ಸಂಬಂಧಗಳಿಗೆಲ್ಲ ಸುಖ ಕೊಡೋಷ್ಟು ಭಾಗ್ಯ ತುಂಬುತ್ತೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಆತ್ಮವು ಶರೀರ ಬಿಟ್ಟಾಗ ಸಾಹುಕಾರತನವೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ಯಾವಾಗ ಹೊಸದಾಗಿ ಹೋಗಿ ಮತ್ತೆ ಹಣ ಸಂಪಾದಿಸುವರೋ ಅಥವಾ ಚೆನ್ನಾಗಿ ದಾನ ಪುಣ್ಯ ಮಾಡುವರೆಂದರೆ ಸಾಹುಕಾರರ ಮನೆಯಲ್ಲಿ ಜನ್ಮ ಪಡೆಯುತ್ತಾರೆ. ಇದು ಇವರ ಹಿಂದಿನ ಕರ್ಮದ ಫಲವೆಂದು ಹೇಳುತ್ತಾರಲ್ಲವೇ. ಜ್ಞಾನದಾನ ಮಾಡಿರಬೇಕು ಅಥವಾ ಕಾಲೇಜು, ಧರ್ಮಶಾಲೆ ಇತ್ಯಾದಿಗಳನ್ನು ಕಟ್ಟಿಸಿದ್ದರು. ಅದರ ಫಲ ಸಿಗುತ್ತದೆ, ಆದರೆ ಅಲ್ಪ ಕಾಲಕ್ಕಾಗಿ. ಈ ದಾನ ಪುಣ್ಯಗಳನ್ನು ಸಹ ಇಲ್ಲಿಯೇ ಮಾಡಲಾಗುತ್ತದೆ, ಸತ್ಯಯುಗದಲ್ಲಿ ಮಾಡುವುದಿಲ್ಲ. ಸತ್ಯಯುಗದಲ್ಲಿ ಒಳ್ಳೆಯ ಕರ್ಮವೇ ಆಗುತ್ತದೆ, ಏಕೆಂದರೆ ಇಲ್ಲಿನ ಆಸ್ತಿಯೂ ಸಿಗುತ್ತದೆ. ಅಲ್ಲಿ ಯಾರದೂ ವಿಕರ್ಮವಾಗುವುದಿಲ್ಲ, ಏಕೆಂದರೆ ರಾವಣನೇ ಇರುವುದಿಲ್ಲ. ಬಡವರದೂ ವಿಕರ್ಮವಾಗುವುದಿಲ್ಲ. ಇಲ್ಲಂತೂ ಸಾಹುಕಾರದೂ ಸಹ ವಿಕರ್ಮಗಳಾಗುತ್ತವೆ. ಆದ್ದರಿಂದಲೇ ಈ ರೋಗ ಇತ್ಯಾದಿ ದುಃಖವಾಗುತ್ತದೆ. ಅಲ್ಲಿ ವಿಕಾರದಲ್ಲಿಯೇ ಹೋಗುವುದಿಲ್ಲ. ಅಂದಾಗ ವಿಕರ್ಮವು ಹೇಗೆ ಆಗುವುದು? ಎಲ್ಲವೂ ಕರ್ಮಗಳ ಮೇಲೆ ಆಧಾರಿತವಾಗಿದೆ. ಬಾಬಾ ಏನಂತಾರೆ, ನಾವು ಸುಖ ಕೊಟ್ಟಿವಿ ಅಂದರೆ ಸುಖ ಪಡಿತೀವಿ. ಬೆಳೆ ಬಾಲೋಸ್ತಾರೆ ಬೆಳೆ ಬಾಲು ವಾಪಸ್ ಬರ್ತತೆ, ಕರೆ ಬಾಲೋಸ್ತಾರೆ ಕರೆ ಬಾಲು ವಾಪಸ್ ಬರ್ತತೆ. ಅಂದರೆ ನಾವೆಲ್ಲರಿಗೂ ಸುಖ ಕೊಟ್ಟಿವಂದರೆ ನಮಗೆ ಸುಖನೇ ಸಿಗ್ತತೆ. ಎಲ್ಲಿ? ಸತ್ಯಯುಗದಲ್ಲಿ. ಈ ಕಲಿಯುಗ ಇದು ಮಾಯಾ ರಾವಣನ ರಾಜ್ಯವಾಗಿದೆ. ಮನುಷ್ಯರು ವಿಕಾರಿಗಳಾಗಿ ಬಿಡುತ್ತಾರೆ. ತಂದೆಯು ನಿರ್ವಿಕಾರಿಗಳನ್ನಾಗಿ ಮಾಡಲು ಓದಿಸುತ್ತಾರೆ. ನಿರ್ವಿಕಾರಿಗಳನ್ನಾಗಿ ಮಾಡುತ್ತಾರೆ. ಮತ್ತೆ ಮಾಯೆಯು ವಿಕಾರಿಗಳನ್ನಾಗಿ ಮಾಡುತ್ತದೆ. ರಾಮವಂಶಿ ಮತ್ತು ರಾವಣವಂಶಿ ಯಾರ ಯುದ್ಧ ನಡೆಯುತ್ತದೆ. ನೀವು ತಂದೆಯ ಮಕ್ಕಳಾಗಿದ್ದೀರಿ, ಅವರು ರಾವಣನ ಮಕ್ಕಳಾಗಿದ್ದಾರೆ. ಎಷ್ಟು ಒಳ್ಳೊಳ್ಳೆಯ ಮಕ್ಕಳು ಮಾಯೆಯಿಂದ ಸೋಲನ್ನು ಅನುಭವಿಸುತ್ತಾರೆ. ಮಾಯೆಯು ಬಹಳ ಪ್ರಬಲವಾಗಿದೆ. ಆದರೂ ಸಹ ಭರವಸೆಯನ್ನಿಡುತ್ತೇನೆ, ಅಧಮರಿಗಿಂತಲೂ ಅಧಮರ ಉದ್ಧಾರವನ್ನು ಮಾಡಲಾಗುತ್ತದೆಯಲ್ಲವೇ. ತಂದೆಗಂತೂ ಇಡೀ ವಿಶ್ವದ ಉದ್ಧಾರ ಮಾಡಬೇಕಾಗಿದೆ. ಅನೇಕರು ಬೀಳುತ್ತಾರೆ. ಒಮ್ಮೆಲೇ ಸಂಪಾದನೆ ನಷ್ಟ ಮಾಡಿಕೊಂಡು ಅಧಮರಿಗಿಂತಲೂ ಅಧಮರಾಗಿ ಬಿಡುತ್ತಾರೆ. ಇಂಥವರನ್ನು ತಂದೆಯು ಉದ್ಧಾರ ಮಾಡುತ್ತಾರೆ. ಬಾಬಾ ಏನಂತಾನೆ, ಬಾಬಾ ಎಷ್ಟು ಪಾಲನೆ ಕೊಟ್ಟು ಜ್ಞಾನ ಯೋಗ ಕೊಟ್ಟರು, ಮಕ್ಕಳು ತಪ್ಪು ಮಾಡ್ತಾ ಇರ್ತಾರೆ. ಆದರೂ ಬಾಬಾ ಏನಂತಾರೆ, ನಾನು ಆದರೂ ಪುರುಷಾರ್ಥ ಮಾಡಿಸ್ತೀನಿ, ಅವ್ರನ್ನ ಉದ್ಧಾರ ಮಾಡ್ತೀನಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾರು ಕೆಳಗೆ ಬೀಳುತ್ತಾರೆ ಅಂಥವರು ಮತ್ತೆ ಮೇಲೇರಲು ಆಗುವುದಿಲ್ಲ. ಈ ಅಧಮತನವೇ ಪತಿತತನ ಒಳಗೆ ತಿನ್ನುತ್ತಿರುತ್ತದೆ. ಹೇಗೆ ನೀವು ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯರ ಸ್ಮರಣೆ ಮಾಡುತ್ತೀರಿ, ಅವರು ಮತ್ತೆ ವೇಶ್ಯೆಯರ ಮನೆಯಲ್ಲಿ ಜನ್ಮ ತಗೊಂತಾರೆ. ಅಂದರೆ ನಾವು ಅಂತಿಮ ಸಮಯದಲ್ಲಿ ಚಪ್ಪಲಿ ಅಂತ ಚಪ್ಪಲಿ ನೆಂಟನೆ ಸತ್ತರೆ
ಚಪ್ಪಲಿ ಹೊಲಿಯೋರಾಗಿ ಹುಡ್ತೀವಿ. ಊಟನ ನೆನಪಿನಲ್ಲಿ ದೇಹ ಬಿಟ್ಟರೆ ಅಡುಗೆ ಮಾಡೋರಾಗಿ ಹುಡ್ತೀವಿ. ಬಟ್ಟೆ ನೆನಪಿನಲ್ಲಿ ಶರೀರ ಬಿಟ್ಟರೆ ಅಗಸರಾಗಿ ಹುಟ್ಟುತ್ತೀವಿ. ಕಾಮ ವಿಕಾರದ ನೆನಪಿನಲ್ಲಿ ದೇಹ ಬಿಟ್ಟರೆ ವೇಶ್ಯರ ಮನೆಯಲ್ಲಿ ಜನ್ಮ ತಗೊಂತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇದೆಲ್ಲ ವಿಕಾರಿತನ ಒಳಗೆ ತಿಂತಾ ಇರ್ತತೆ ಅಂತ ಹೇಳ್ತಾರೆ ಬಾಬಾ. ಹಾಗೆಯೇ ಅವರ ಬುದ್ಧಿಯಲ್ಲಿ ಈ ಅಧಮತನವೇ ನೆನಪಿಗೆ ಬರುತ್ತಿರುವುದು. ಆದ್ದರಿಂದ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಕಲ್ಪಕಲ್ಪವು ನೀವೇ ದೇವತೆಗಳಾಗುತ್ತೀರಿ. ಪ್ರಾಣಿಗಳಾಗುತ್ತವೆಯೇ? ಮನುಷ್ಯರೇ ಆಗುತ್ತಾರೆ ಮತ್ತು ತಿಳಿದುಕೊಳ್ಳುತ್ತಾರೆ. ಈ ಲಕ್ಷ್ಮೀನಾರಾಯಣರಿಗೂ ಸಹ ಮೂಗು, ಕಿವಿ ಇತ್ಯಾದಿಗಳಿವೆ ಅಲ್ಲವೇ? ಮನುಷ್ಯರೇ ಅಲ್ಲವೇ? ಬಾಬಾ ಏನಂತಾರೆ, ನಾವು ಶಾಸ್ತ್ರ ಪ್ರಕಾರ ಏನು ತಿಳ್ಕೊಂಡಿದ್ವಿ, ದೇವತೆಗಳು ಅಂದರೆ ಎಲ್ಲಿ ಆಕಾಶದಾಗ ಓಡಾಡ್ತಿರ್ತಾರೆ, ಅವ್ರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಏನೇನೋ ಇತ್ತು ಜ್ಞಾನ. ಆದರೆ ಆ ಥರ ಏನಿಲ್ಲ. ಅವ್ರಿಗೆ ನಮ್ಮ ಥರನೇ ಕಣ್ಣು, ಮೂಗು, 2 ಕೈ, ಕಾಲು, ಈ ದೇಹನೇ ಇದೆ. ಆದರೆ ಈ ಆತ್ಮದಾಗ ದೈವ ಶಕ್ತಿ ಇದ್ದಾಗ ಏನಾಗ್ತಾರೆ, ಅವರು ದೇವತೆಗಳಾಗ್ತಾರೆ. ಬಾಬಾ ಏನಂತ ಇದ್ದಾರೆ, ಅವರು ದೈವಿ ಗುಣವಂತರಾಗಿದ್ದಾರೆ. ಆದ್ದರಿಂದ ಇವರಿಗೆ ದೇವತೆಗಳೆಂದು ಹೇಳಲಾಗುತ್ತದೆ. ಇವರು ಇಂಥ ಸುಂದರ ದೇವತೆಗಳು ಹೇಗಾಗುತ್ತಾರೆ ಮತ್ತು ಹೇಗೆ ಕೆಳಗಿಳಿಯುತ್ತಾರೆ? ಈ ಚಕ್ರದ ಬಗ್ಗೆ ನಿಮಗೆ ಅರ್ಥವಾಗುತ್ತದೆ. ಹೇಗಾದರೂ ಸಂಗಮ ಯುಗದಲ್ಲಿ ದೈವಶಕ್ತಿ ತುಂಬಿಕೊಂಡು ತಂದೆಯಿಂದ, ಮತ್ತು ವಿಕಾರಿಗಳು ಹೇಗಾದರೂ ರಾವಣನಿಗೆ ವಶ ಆಗಿ ದ್ವಾಪರ್ಲಿಂದ ಕೆಟ್ಟ ಗುಣಗಳಲ್ಲಿ ಬರೋದರಿಂದ ಏನಾದ್ವಿ, ಕೆಳಗಿಳಿದ್ವಿ. ಬಾಬಾ ಏನಂತಾರೆ, ಯಾರು ವಿಚಾರ ಸಾಗರ ಮಂಥನ ಮಾಡುವರೋ ಅವರಿಗೆ ಧಾರಣೆಯು ಚೆನ್ನಾಗಿ ಆಗುವುದು. ವಿಚಾರ ಸಾಗರ ಮಂಥನವನ್ನು ಮಾಡದಿದ್ದರೆ ಮಂದ ಬುದ್ಧಿಯವರಾಗಿ ಬಿಡುತ್ತಾರೆ. ಅಂದರೆ ಇವೆಲ್ಲ ವಿಚಾರಗಳು ಬುದ್ಧಿಯಲ್ಲಿ ನಡೆದಾಗ ಎಂಥದ್ದು ಪಡೆಯೋದೈತೆ, ನಾನು ಪಡಿಬೇಕು ಅನ್ನೋದು ಬರ್ತದೆ. ಬಾಬಾ ಏನಂತಾರೆ, ಈ ವಿಷಯದ ಬಗ್ಗೆ ಹೀಗೀಗೆ ತಿಳಿಸಬೇಕು ಎಂದು ವಿಚಾರ ನಡೆಯಬೇಕು. ತಾನಾಗಿಯೇ ವಿಚಾರ ಸಾಗರ ಮಂಥನ ನಡೆಯುತ್ತದೆ. ಇಂಥವರು ಬರುವವರಿದ್ದಾರೆ, ಅವರಿಗೂ ಸಹ ಉಲ್ಲಾಸದಿಂದ ತಿಳಿಸುತ್ತೇವೆ. ಅವರು ಸಹ ಸ್ವಲ್ಪ ತಿಳಿದುಕೊಳ್ಳಬಹುದು. ಎಲ್ಲವೂ ಭಾಗ್ಯದ ಮೇಲಿದೆ. ಕೆಲವರು ಕೂಡಲೇ ನಿಶ್ಚಯ ಮಾಡಿಕೊಳ್ಳುತ್ತಾರೆ, ಕೆಲವರು ಮಾಡಿಕೊಳ್ಳುವುದಿಲ್ಲ. ಭರವಸೆಯನ್ನು ಇಡಲಾಗುತ್ತದೆ. ಹೀಗಿಲ್ಲದಿದ್ದರೆ ಮುಂದೆ ಖಂಡಿತ ತಿಳಿದುಕೊಳ್ಳುವರೆಂದು ಭರವಸೆಯನ್ನಿಡಬೇಕಲ್ಲವೇ? ಭರವಸೆಯನ್ನಿಡುವುದು ಅಂದರೆ ಸರ್ವೀಸಿನ ಉಮಂಗವಿದೆ ಎಂದರ್ಥ. ಅಂದ್ರೇನು? ಕೆಲವೊಂದು ಕಡೆ ಜಲ್ದಿ ಸಫಲತೆ ಸಿಗಲ್ಲ, ಆದರೆ ಭರವಸೆ ಇರಬೇಕು. ನಾವು ಮರುಭೂಮಿನ ಮತ್ತೆ ಹಚ್ಚು ಹಸುರಾಗಿ ಮಾಡೋರು. ಮರುಭೂಮಿನ ಮಾಡಬೇಕಂದ್ರೆ ಸ್ವಲ್ಪ ಸಹನೆ, ತಾಳ್ಮೆ ಎಲ್ಲ ಇರಬೇಕು. ಅಲ್ಲಿ ಪ್ರಯೋಗ ಮಾಡಿ ಮಾಡಿ ಶಾಂತಿಯ ಶಕ್ತಿ ತುಂಬಿ ಶುಭ ಭಾವನೆಯಿಂದ, ಅಲ್ಲಿ ಯೋಗ ಶಕ್ತಿಯಿಂದ, ಸ್ವಲ್ಪ ಸಹನೆಯಿಂದ ಸೇವೆ ಮಾಡಿದಾಗ ಆಗ್ತದೆ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಉಮಂಗವಿದೆ ಅಂತ ಅರ್ಥ ಅಂತ ಹೇಳಿದರು ಬಾಬಾ. ಸುಸ್ತಾಗಬಾರದು. ಭಲೆ ಯಾರಾದರೂ ಓದಿ ಮತ್ತೆ ಅಧಮರಾಗಿದ್ದಾರೆ ಮತ್ತೆ ಬರುತ್ತಾರೆ ಎಂದರೆ ಅವಶ್ಯವಾಗಿ ಅವರನ್ನು ವಿಸಿಟಿಂಗ್ ರೂಮ್ನಲ್ಲಿ ಕೂರಿಸುತ್ತೀರಿ ಅಥವಾ ಹೊರಟು ಹೋಗಿರಿ ಎಂದು ಹೇಳುವಿರಾ? ಅವಶ್ಯವಾಗಿ ಇದನ್ನೇ ಕೇಳುವಿರಿ, ಇಷ್ಟು ದಿನ ಏಕೆ ಬರಲಿಲ್ಲ? ಆಗ ಅವರು ಮಾಯೆಯಿಂದ ಸೋಲನ್ನು ಅನುಭವಿಸಿದ್ದೇವೆ ಎಂದು ಹೇಳುತ್ತಾರೆ. ಹೀಗೆ ಅನೇಕರು ಹೇಳುತ್ತಾರೆ. ಜ್ಞಾನವು ಬಹಳ ಚೆನ್ನಾಗಿತ್ತು, ಆದರೆ ಮಾಯೆಯು ಸೋಲಿಸಿಬಿಟ್ಟಿತು ಎಂದು ತಿಳಿದುಕೊಳ್ಳುತ್ತಾರೆ. ಸ್ಮೃತಿಯಂತೂ ಇರುತ್ತದೆಯಲ್ಲವೇ? ಭಕ್ತಿಯಲ್ಲಿ ಸೋಲುವ ಮತ್ತು ಗೆಲ್ಲುವ ಮಾತೇ ಇರುವುದಿಲ್ಲ. ಈ ಜ್ಞಾನವು ಧಾರಣೆ ಮಾಡಿಕೊಳ್ಳುವಂಥದ್ದಾಗಿದೆ. ನೀವೀಗ ತಂದೆಯ ಮೂಲಕ ಗೆಲ್ಲುವ ಸತ್ಯಗೀತೆಯನ್ನು ಕೇಳುತ್ತೀರಿ. ಇದರಿಂದ ದೇವತೆಗಳಾಗುತ್ತೀರಿ. ಬ್ರಾಹ್ಮಣರಾಗದೆ ದೇವತೆಗಳಾಗಲು ಸಾಧ್ಯವಿಲ್ಲ. ಕ್ರಿಶ್ಚಿಯನ್ನರು, ಪಾರಸಿಯರು, ಮುಸಲ್ಮಾನರಲ್ಲಿ ಬ್ರಾಹ್ಮಣರಿರುವುದೇ ಇಲ್ಲ. ಇವೆಲ್ಲ ಮಾತುಗಳನ್ನು ನೀವೀಗ ತಿಳಿದುಕೊಳ್ಳುತ್ತೀರಿ. ನಿಮಗೆ ತಿಳಿದಿದೆ, ತಂದೆಯನ್ನು ನೆನಪು ಮಾಡಬೇಕಾಗಿದೆ. ತಂದೆಯನ್ನು ನೆನಪು ಮಾಡುವುದರಿಂದಲೇ ರಾಜ್ಯಭಾಗ್ಯವು ಸಿಗುತ್ತದೆ. ನಿಮಗೆ ಯಾರೇ ಸಿಕ್ಕಿದರೂ ಹೇಳಿ, ಅಲ್ಲಾಹನನ್ನು ನೆನಪು ಮಾಡಿ, ಅವರಿಗೆ ಶ್ರೇಷ್ಠರೆಂದು ಹೇಳಲಾಗುತ್ತದೆ. ಬೆರಳಿನಿಂದ ಮೇಲೆ ಸೂಚಿಸುತ್ತಾರಲ್ಲವೇ, ಆಲ್ಫಾಗೆ ಒಂದು ಎಂದು ಹೇಳಲಾಗುತ್ತದೆ. ಅಂದರೆ ಒಬ್ಬರೇ ಭಗವಂತನಾಗಿದ್ದಾರೆ, ಉಳಿದವರೆಲ್ಲರೂ ಮಕ್ಕಳಾಗಿದ್ದೀರಿ. ತಂದೆಯಂತೂ ಸದಾ ಒಬ್ಬರೇ ಇರುತ್ತಾರೆ, ರಾಜ್ಯಭಾರ ಮಾಡುವುದಿಲ್ಲ, ಜ್ಞಾನವನ್ನು ಕೊಡುತ್ತಾರೆ, ತಮ್ಮ ಮಕ್ಕಳನ್ನಾಗಿಯೂ ಮಾಡಿಕೊಳ್ಳುತ್ತಾರೆ. ಅಂದ ಮೇಲೆ ಮಕ್ಕಳು ಎಷ್ಟೊಂದು ಖುಷಿಯಲ್ಲಿರಬೇಕು. ತಂದೆ ಎಷ್ಟೊಂದು ನಮ್ಮ ಸೇವೆ ಮಾಡುತ್ತಾರೆ, ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಆದರೆ ಅವರು ಮಾತ್ರ ಹೊಸ ಪವಿತ್ರ ಪ್ರಪಂಚದಲ್ಲಿ ಬರುವುದೇ ಇಲ್ಲ.
ಪಾವನ ಪ್ರಪಂಚದಲ್ಲಿ ಅವರನ್ನು ಕರೆಯುವುದೇ ಇಲ್ಲ, ಪತಿತರೇ ಕರೆಯುತ್ತಾರೆ. ತಂದೆಯು ಪಾವನ ಪ್ರಪಂಚದಲ್ಲಿ ಬಂದು ಏನು ಮಾಡುವುದು? ಇವರ ಹೆಸರೇ ಆಗಿದೆ ಪತಿತ ಪಾವನ. ಅಂದ ಮೇಲೆ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುವುದು ಅವರ ಕರ್ತವ್ಯವಾಗಿದೆ. ಬಾಬಾ ಪಾವನ ಪ್ರಪಂಚ ಸತ್ಯುಗದಲ್ಲಿ ಬರೋದಿಲ್ಲ, ಆದರೆ ಮಿಲನದಲ್ಲಿ ಫಾರಿನರ್ಸ್ ಕೇಳಿದ್ರಂತೆ, ಬಾಬಾ ನೀವು ಸತ್ಯುಗದ ಬರ್ರಿ ಬಾಬಾ ಅಂದ್ರಂತೆ. ನೋಡ್ರಿ ಬಾಬಾ ಎಷ್ಟು ಬುದ್ಧಿವಂತರು. ನೀವು ಕರೀರಿ ನಾ ಬರ್ತೀನಿ ಅಂದ್ರಂತೆ. ಅಂದರೆ ನಾವು ಕರೆಯೋದು ಇಲ್ಲ, ಅವರು ಬರೋದು ಇಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಗ ತಂದೆಯ ಹೆಸರಾಗಿದೆ ಶಿವ ಮತ್ತು ಮಕ್ಕಳಿಗೆ ಸಾಲಿಗ್ರಾಮಗಳೆಂದು ಹೇಳಲಾಗುತ್ತದೆ. ಅವರ ಪೂಜೆ ನಡೆಯುತ್ತದೆ. ಶಿವ ತಂದೆ ಎಂದು ಹೇಳಿ ಎಲ್ಲರೂ ನೆನಪು ಮಾಡುತ್ತಾರೆ. ಎರಡನೆಯದಾಗಿ ಬ್ರಹ್ಮನಿಗೂ ತಂದೆ ಎಂದು ಹೇಳುವರು. ಪ್ರಜಾಪಿತ ಬ್ರಹ್ಮನೆಂದು ಅನೇಕರು ಹೇಳುವರು, ಆದರೆ ಬ್ರಹ್ಮನು ಯಾರ ಮಗನಾಗಿದ್ದಾರೆ ಎಂಬುದನ್ನು ಯಥಾರ್ಥ ರೀತಿಯಿಂದ ತಿಳಿದುಕೊಂಡಿಲ್ಲ. ಪರಮಪಿತ ಪರಮಾತ್ಮ ಶಿವನು ಅವರನ್ನು ದತ್ತು ಮಾಡಿಕೊಂಡಿದ್ದಾರೆ ಎಂದು ನೀವು ಹೇಳುತ್ತೀರಿ. ಇವರಂತೂ ಶರೀರಧಾರಿಯಲ್ಲವೇ? ಎಲ್ಲ ಆತ್ಮರು ಈಶ್ವರನ ಸಂತಾನರಾಗಿದ್ದಾರೆ. ಎಲ್ಲ ಆತ್ಮರಿಗೆ ತಮ್ಮ ಶರೀರವಿದೆ, ತಮ್ಮ ತಮ್ಮ ಪಾತ್ರವು ಸಿಕ್ಕಿದೆ, ಅದನ್ನು ಅಭಿನಯಿಸಲೇಬೇಕಾಗಿದೆ. ಇದು ಪರಂಪರೆಯಿಂದ ನಡೆದು ಬರುತ್ತದೆ. ಅನಾದಿ ಎಂದರೆ ಅದಕ್ಕೆ ಆದಿ ಮಧ್ಯ ಅಂತ್ಯವಿಲ್ಲವೆಂದು ಅರ್ಥ. ಮನುಷ್ಯರು ಮುಕ್ತಾಯವಾಗುತ್ತದೆ ಎಂದು ಕೇಳಿದಾಗ ತಬ್ಬಿಬ್ಬಾಗುತ್ತಾರೆ. ಮತ್ತು ಆಗುವುದು ಹೇಗೆ ಎಂದು ತಂದೆಯು ತಿಳಿಸುತ್ತಾರೆ. ಇದು ಅನಾದಿಯಾಗಿದೆ, ಯಾವಾಗ ಆಗಿದೆ ಎಂದು ಕೇಳುವಂತಿಲ್ಲ. ಪ್ರಳಯವಾಗುವುದೇ ಇಲ್ಲ, ಕೇವಲ ಸುಳ್ಳು ಹೇಳಿದ್ದಾರೆ. ಅಂದರೆ ಶಾಸ್ತ್ರಗಳಲ್ಲಿ ಏನು ಹೇಳ್ಬಿಟ್ಟಾರೆ, ಒಂದು ಇರುವೆ ಕೂಡ ಉಳಿಯಲ್ಲ, ಎಲ್ಲದು ನೀರಿನಲ್ಲಿ ಮುಳುಗ್ತತೆ ಅಂತ ಬರ್ತಾರೆ. ಆ ಥರ ಏನೂ ಇಲ್ಲ. ಬಾಬಾ ಏನು ಹೇಳ್ತಾರೆ, ಒಂದು ಕಡೆ ಈಗೇನು ಎಲ್ಲರೂ ಪುರುಷಾರ್ಥ ಮಾಡಿ ಪಾವನ ಆಗಿದ್ದಾರಲ್ಲ, ದಾದಿ ದೀದಿ ಎಲ್ಲವರು, ಒಂದು ಕಡೆ ಪಾವನ ಆತ್ಮಗಳು ಇಳಿತವೆ. ಕೃಷ್ಣ ರಾಧೆ ಗೋಪ ಗೋಪಿಕೆಯರು ಎಲ್ಲರೂ ಇಳಿತಾರೆ ಒಂದು ಕಡೆ ಸತ್ಯುಗದ ಸ್ಥಾಪನೆ ಆಗ್ತಿರ್ತತೆ. ಒಂದು ಕಡೆ ಪಾಪಾತ್ಮಗಳೆಲ್ಲ ಪಾಪನ ಭೋಗಿಸಿ ವಾಪಸ್ ಹೋಗ್ತಾ ಇರ್ತಾರೆ. ಇದು ಏನು ಮತ್ತೆ ಪರಿವರ್ತನೆ, ಪ್ರಳಯ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಹಳೆ ಪ್ರಪಂಚ ಹೋಗಿ ಹೊಸ ಪ್ರಪಂಚ ಆಗ್ತದೆ. ವಾಸ್ತವದಲ್ಲಿ ಪ್ರಳಯವಾಗುವುದಿಲ್ಲ. ತಂದೆಯಲ್ಲಿ ಯಾವ ಜ್ಞಾನವಿದೆಯೋ ಅದು ಈಗಲೇ ಇಮರ್ಜ್ ಆಗುತ್ತದೆ. ತಂದೆಯ ಮಹಿಮೆಯನ್ನೇ ಮಾಡುತ್ತಾರೆ. ಇಡೀ ಸಾಗರವನ್ನು ಶಾಯಿಯನ್ನಾಗಿ ಮಾಡಿ ಗಿಡಗಳನ್ನು ಲೇಖನೆ ಮಾಡಿ ಬರೆದರೂ ಸಹ ತಂದೆಯ ಮಹಿಮೆ ಪೂರ್ಣವಾಗುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತನ್ನ ಆಶ್ರಿತ ಮುಖದಿಂದ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಬೇಕಾಗಿದೆ. ಜ್ಞಾನ ರತ್ನಗಳನ್ನೇ ಕೇಳಬೇಕು ಮತ್ತು ಹೇಳಬೇಕಾಗಿದೆ. ಕೊರಳಲ್ಲಿ ಜ್ಞಾನ ರತ್ನಗಳ ಮಾಲೆಯು ಸದಾ ಇರಲಿ. ಅಸುರಿ ಅವಗುಣಗಳನ್ನು ತೆಗೆದುಹಾಕಬೇಕಾಗಿದೆ. ಏನು ಹೇಳಿದರು, ಈ ಎಲ್ಲ ಒಳ್ಳೆಯ ಗುಣಗಳಿಂದ ತಂದೆನ ಹೆಸರು ಪ್ರಸಿದ್ಧಿ ಮಾಡಬೇಕು ಅಂತ ಹೇಳ್ತಾರೆ. ಈ ಥರ ಚಲನೆ ಇತ್ತು, ಇದರಿಂದ ನಮ್ಮ ಮನೆಯಲ್ಲಿ ಎಲ್ಲ ಚೆನ್ನಾಗಿತ್ತು, ಖುಷಿ ಇತ್ತು, ಸುಖ ಇತ್ತು ಅಂದಾಗ ಇವರು ಓಂ ಶಾಂತಿಗೆ ಹೋಗಿ ಈ ಥರ ಆಗಿದ್ದಾರಂತ ಆಗ ನಾವು ಕರೆಯೋದೇ ಬೇಡ, ಅವರೇ ಬರ್ತಾರೆ. ಸರ್ವಿಸ್ನಲ್ಲಿ ಎಂದು ಸುಸ್ತಾಗಬಾರದು. ಭರವಸೆಯನ್ನಿಟ್ಟು ಉಮಂಗದಿಂದ ಸರ್ವಿಸ್ ಮಾಡಬೇಕು. ವಿಚಾರ ಸಾಗರ ಮಂಥನ ಮಾಡಿ ಉಲ್ಲಾಸದಲ್ಲಿರಬೇಕಾಗಿದೆ. ಏನು ಹೇಳಿದರು ಬಾಬಾ, ಸರ್ವಿಸ್ನಲ್ಲಿ ಸುಸ್ತಾಗಬಾರ್ದು. ಅಲ್ಲಿ ಸರ್ವಿಸ್ಸು ಸಫಲತೆ ಆಗ್ತಾ ಇಲ್ಲ. ಯುಕ್ತಿ ಬಾಬಾನ ಜೊತೆ ಇಟ್ಕೊಂಡು ಏನೇನು ಬಾಬಾ ಯುಕ್ತಿ ಕೊಟ್ಟರೋ ಅವನ್ನೆಲ್ಲ ಬಳಸ್ಕೊಂಡು ಅಲ್ಲಿ ಸಫಲತೆ ಮಾಡಬೇಕು. ಸಮಾಧಾನದಿಂದ ಸುಸ್ತಾಗಬಾರ್ದು ಅಂತಾರೆ. ಈಗ ನಾನೇ ಒಂದು ಊರಿಗೆ ಹೋಗ್ತಾ ಇದ್ದೆ. ಅಲ್ಲಿ 1 ತಿಂಗಳು ಹೋಗಿನಿ, ಇಬ್ಬರೇ ಬಂದಿದ್ದಾರೆ. ಇಬ್ಬರೇ ಬರ್ತಿದ್ದಾರೆ. 40 ಕಿಲೋಮೀಟ್ರ್ ಪ್ರಯಾಣ ಮಾಡಿ ಹೋಗಿನಿ. ಆದರೆ 2 ಬರ್ತಾರಂದ್ರೂ ಬಿಡಲಿಲ್ಲ. ಆ 2ರಲ್ಲಿ ಒಂದು ನಾಳೆ ಲಕ್ಷ ಆತ್ಮಗಳನ್ನ ತಗೊಂಡು ಬರೋಂಥ ಆತ್ಮ ಇರ್ಬೋದು. ಯಾರು ಕಂಡಾರೆ? ಯಾವ ಆತ್ಮನೂ ಭಗವಂತನಿಂದ ವಂಚಿತ ಆಗಬಾರ್ದು ಇಲ್ಲ ಅಂಥೇಳಿ ಇಬ್ಬರೇ ಇರಲಿ ಹೋಗ್ತಾ ಇದ್ದೆ. ಆದರೆ ಇನ್ನೊಂದು ಏನು ಪಾಯಿಂಟು ಅಂದರೆ, ಜಾನಕಿ ದಾದಿ ಫಾರಿನ್ನಲ್ಲೆಲ್ಲ ಹೇಗೆ ಸರ್ವಿಸ್ ಮಾಡ್ತಾಯಿದ್ರು ಅಂದರೆ, ಆತ್ಮಗಳೆಲ್ಲ ಬಂದು ಕುತ್ಕೊಂಡಿದ್ದಾವೆ, ಸಭೆಯೆಲ್ಲ ತುಂಬಿದೆ ಅಂತ ಸಂಕಲ್ಪ ಮಾಡ್ತಿದ್ರಂತೆ. ಅವ್ರು ಅಂದಂಗೆಲ್ಲ ಆತ್ಮಗಳು ಬಂದುಬಿಟ್ವಂತೆ. ಅದೇ ಪಾಯಿಂಟ್ ಯೂಸ್ ಮಾಡಿದೆ. ಆತ್ಮಗಳೆಲ್ಲ ಬಂದು ಕೂತ್ಕೊಂಡು ಕೇಳ್ತಾ ಇದ್ದಾವೆ ಜ್ಞಾನ ಅಂತ ಈ ಸಂಕಲ್ಪ ಮಾಡ್ದಂಗೆಲ್ಲ 2 ತಿಂಗಳ ತಟ್ಟಿಗೆ ಎಲ್ಲ ಎಷ್ಟೊಂದು ಆತ್ಮಗಳು ಬಂದವು. ಈ ಥರ ಅಲ್ಲಿ
ಏನು ಮಾಡಬೇಕಂತ ಯುಕ್ತಿಯಿಂದ ಸಫಲ ಮಾಡಬೇಕಾಗಲಿ ಸುಸ್ತಾಗಬಾರ್ದು ಅಂತ ಹೇಳ್ತಾರೆ ಬಾಬಾ. ಭರವಸೆಯನ್ನಿಟ್ಟು ಉಮಂಗದಿಂದ ಸರ್ವಿಸ್ ಮಾಡಬೇಕು. ವಿಚಾರ ಸಾಗರ ಮಂಥನ ಮಾಡಿ ಉಲ್ಲಾಸದಲ್ಲಿರಬೇಕಾಗಿದೆ. ಉಲ್ಲಾಸ ಇರಬೇಕಂದ್ರೆ ಬರೀ ಕೇಳೋದ್ರಿಂದ ಹೇಳೋದ್ರಿಂದ ಅಲ್ಲ, ವಿಚಾರ ಸಾಗರ ಮಂಥನ ನಡಿಬೇಕಂದ್ರು ಬಾಬಾ. ವಿಚಾರ ಸಾಗರ ಮಂಥನ ಮಾಡಿದಾಗ ನಮಗೆ ಬಂದ ವಿಘ್ನಗಳು ಪಾರು ಮಾಡ್ಕೊಂಬಕ್ಕೆ ಟಚ್ ಸಿಗ್ತತೆ. ಅಲ್ಲಿ ಆತನ ಮಹಿಮೆ ಆತನದೆಲ್ಲ ನಾವು ತಿಳ್ಕೊಂಡಷ್ಟು ಖುಷಿ ಹೆಚ್ಚಾಗ್ತದೆ. ವರದಾನ: ಗೊಂದಲರಾಗುವ ಬದಲು ಸಡಲಿಕೆಯಾದ ಸಂಪರ್ಕವನ್ನು ವ್ಯವಸ್ಥಿತವಾಗಿ ಮಾಡಿಟ್ಟುಕೊಳ್ಳುವಂತಹ ಸಮಸ್ಯೆ ಮುಕ್ತ ಭವ. ವರದಾನದ ಸಾರ: ಸರ್ವ ಸಮಸ್ಯೆಗಳಿಗೂ ಮೂಲ ಕಾರಣವೇನೆಂದರೆ ಸಂಪರ್ಕದ ಸಡಲಿಕೆ ಆಗಿದೆ. ಇದಕ್ಕಾಗಿ ಕೇವಲ ಸಂಪರ್ಕವನ್ನು ವ್ಯವಸ್ಥಿತವಾಗಿ ಮಾಡಿಟ್ಟುಕೊಳ್ಳುತ್ತೀರಿ ಅಂದರೆ ಸ್ವತಃವಾಗಿಯೇ ಸರ್ವಶಕ್ತಿಗಳೆಲ್ಲವೂ ತಮ್ಮ ಮುಂದೆ ಸುತ್ತಾಡುತ್ತಿರುತ್ತವೆ. ಒಂದು ವೇಳೆ ಸಂಪರ್ಕವನ್ನು ಜೋಡಣೆ ಮಾಡುವುದರಲ್ಲಿ ಒಂದೆರಡು ನಿಮಿಷವೇ ಹಿಡಿಸಿತೆಂದರೆ ಸಾಹಸವನ್ನು ಕಳೆದುಕೊಂಡು ಗೊಂದಲಕ್ಕೆ ಒಳಗಾಗಬಾರದು. ನಿಶ್ಚಯದ ಬುನಾದಿಯನ್ನು ಅಲುಗಾಡಿಸಬಾರದು. ನಾನು ಬಾಬಾರವರ ಮಗು, ಬಾಬಾ ನನ್ನವರು. ಇದರ ಆಧಾರದಿಂದ ಬುನಾದಿಯನ್ನು ಪರಿಪಕ್ವಗೊಳಿಸಿದಿರೆಂದರೆ ಸಮಸ್ಯೆ ಮುಕ್ತರೂ ಆಗಿಬಿಡುವಿರಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಸಮಸ್ಯೆ ಬಂದಾಗ ಅಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗೆ ನಾನು ಆತ್ಮ ಆಗಿ ಬಾಬನ ಜೊತೆಗೆ ಅಲ್ಲಿ ಒಂದು ಹೋಗ್ಬಿಡಬೇಕು. ಸಮಯ ಆಗಬಾರ್ದು. ಸಮಯ ಹಿಡಿತು ಅಂದರೆ ಅಲ್ಲಿ ಮಾಯೆ ಮಧ್ಯೆ ಪ್ರವೇಶ ಮಾಡಿ ನಮ್ಮನ್ನು ಗೊಂದಲಕ್ಕೆ ತರ್ತದೆ. ಈ ಥರ ಸಂಪರ್ಕ ವ್ಯವಸ್ಥಿತವಾಗಿ ಮಾಡಿಕೊಂಡಾಗ ಸಮಸ್ಯೆಯಿಂದ ಮುಕ್ತರಾಗ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ, ವರದಾನ ಕೊಡ್ತಾ ಇದ್ದಾರೆ. ಸ್ಲೋಗನ್: ಬೀಜ ರೂಪ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಇದೇ ಹಳೆಯ ಸಂಸ್ಕಾರವನ್ನು ಪರಿವರ್ತಿಸಿಕೊಳ್ಳುವ ವಿಧಿಯಾಗಿದೆ. ಅಂದರೆ ಹಳೆ ಸಂಸ್ಕಾರ ಯಾವುವು? ಅಸುರಿ ಸಂಸ್ಕಾರ. ಅವು ದೇಹದ ಗುಣಗಳಿಂದ ಬರೋದು. ಯಾವಾಗ ನಾನು ಆತ್ಮಿಕ ಸ್ಥಿತಿಯಲ್ಲಿ ಬರ್ತೀನೋ ಆಗ ಆತ್ಮದ ಗುಣಗಳು ಬಂದು ಅಂದರೆ ಅಲ್ಲೇನಾಗ್ತತೆ, ಆಗ ಹಳೆ ಸಂಸ್ಕಾರಗಳು ತಾನಾಗೆ ಬಿಟ್ಟು ಹೋಗ್ತವೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಅವ್ಯಕ್ತ ಸೂಚನೆ: ಯಾವಾಗ ಸೇವೆಯಲ್ಲಿ ಅಥವಾ ನಿಮ್ಮ ಹಳೆಯ ಸಂಸ್ಕಾರಗಳನ್ನು ಬದಲಿಸುವಲ್ಲಿ ಯಶಸ್ಸು ಸಿಗದಿರುವಾಗ ಯಾವುದೇ ಒಂದು ವಿಘ್ನದ ವಶವಾಗುತ್ತೀರಿ. ಈ ವಿಘ್ನದಿಂದ ಮುಕ್ತರಾಗಲು ಬಯಸಿದರೂ ಶಕ್ತಿ ಇಲ್ಲದೆ ಈ ಬಯಕೆ ಪೂರ್ಣಗೊಳ್ಳದು. ಆದ್ದರಿಂದ ಆ ಅಲಂಕರಣ ರೂಪ ಧಾರಣೆ ಮಾಡಿ ಶಕ್ತಿ ರೂಪವನ್ನು ಧರಿಸಿದರೆ ನೀವು ಬಂಧನ ಮುಕ್ತರಾಗುತ್ತೀರಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ಹಳೆಯ ಸಂಸ್ಕಾರಗಳು ಹೋಗ್ಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿದರು, ಶಕ್ತಿಯ ರೂಪ ಧಾರಣೆ ಮಾಡಿರಿ ಅಂತ ಹೇಳ್ತಾರೆ. ಯಾವ ಶಕ್ತಿ? ಆತ್ಮಿಕ ಸ್ಥಿತಿಯಲ್ಲಿರುವ ಶಕ್ತಿನ ಧಾರಣೆ ಮಾಡಿರಿ. ಆಗ ಅಸುರಿ ಸಂಸ್ಕಾರ ಹಳೆ ಸಂಸ್ಕಾರಗಳಿಂದ ಮುಕ್ತ ಆಗ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.